ಸೀಟ್ಗೆ ಹಾಕ್ತಾರೆ ದುದ್ದದಲ್ಲಿ ಬಸಘಟ್ಟ ಅಂತ ಪಂಚಾಯತಿ ಅಧ್ಯಕ್ಷ ಆ ಊರಲ್ಲಿ ಅವನು ಇದೈತಿ ಅಂತ ಹೇಳ್ಬಿಟ್ಟು ಅವನು ಇದು ಮಾಡಬೇಕು ಅಂತ ರೌಡಿ ಸೀಟ್ ಓಪನ್ ಮಾಡ್ತಾರೆ. ಇಂಥವು ಹಲವಾರು ಪ್ರಕರಣಗಳನ್ನ ಎಸ್ ಪಿ ಆರ್ ಗಮನಕ್ಕೂ ತಂದಿದ್ದೀನಿ, ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೀನಿ. ಅವ್ರು ಸರಿಪಡಿಸ್ಕೊಳ್ಳಿ, ಬಿಡೋದಿದ್ರೆ ಬಿಡಲಿ, ಅದು ಅವ್ರಿಗೆ ಬಿಟ್ಟಿದ್ದು ಅಷ್ಟೆ. ಮತ್ತು ಇನ್ನೊಂದು ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ, ಹಾಸನ ನಗರದ ವ್ಯಾಪ್ತಿಯಲ್ಲಿ ಎಲ್ಲ ಲ್ಯಾಂಡ್ ಮಾಫಿಯಾದರಿದ್ದಾರೆ. ಕಂದಾಯ ಮಂತ್ರಿಗಳು, ಡೆಪ್ಟಿ ಸಿ ಎಮ್ ಎಲ್ಲ ಅಸೆಂಬ್ಲಿಲೇ ಆಶ್ವಾಸನೆ ಕೊಟ್ಟರು. ಅದನ್ನೆಲ್ಲ ಬಿಗಿಯಾಗಿ ತಗೋಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಅದ್ರ ಮೇಲೆ ನೋಡೋಣ, ಒಂದು ತಿಂಗಳು ಕಾಲ ಅವ್ರಿಗೆ ಅವಕಾಶ ಕೊಡೋಣ. ಅದ್ರ ಮೇಲೂ ಮಾಡಲಿಲ್ಲ, ಹೊಸ ಜಿಲ್ಲಾಧಿಕಾರಿಗಳು ಬಂದವ್ರೆ, ಅವ್ರು ಕೆಲಸ ಮಾಡಲಿ, ಒಳ್ಳೆ ಕೆಲಸ ಮಾಡಿದರೆ ಅಪ್ರಿಷಿಯೇಟ್ ಮಾಡೋಣ ಇಷ್ಟು ಹೇಳಿ. ಆಮೇಲೆ ಫಾರೆಸ್ಟ್ ಇಲಾಖೆಯಲ್ಲಿ ಭಾರಿ ದಂಧೆ ನಡೀತಾಯಿತ್ತು. ಮರ ಇದ್ದರೆ ಅವನು ಯಾರೋ RF ಹಾಸನ $1.5 ಲಕ್ಷ ಕೇಳ್ತಾನೆ. ಈಗಲ್ಲ ಅವ್ರ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಈಗ ಅದೇನು ದುಡ್ಡು ಬೇಕು ಹೇಳಿ ಸ್ವಾಮಿ, ಅವ್ರು ದುಡ್ಡು ಕಟ್ಟಿಸ್ತೀನಿ, ನಾನು ದುಡ್ಡು ಕೊಡ್ತೀನಿ ಅಂತ. ಆಲದ ಮರಕ್ಕೆ ಯಾವ ಪರ್ಮಿಟ್ ಬೇಕು ಸರ್? ಜಂಗಲ್ ಹುಡ್ಡಿ ಪರ್ಮಿಟ್ ಬೇಕಾ? ಲಾರಿ ತಗೊಂಡೋಗ್ಬಿಟ್ಟು ಬ್ಲೋ ನಿಲ್ಲಿಸಿ ಅವೆಲ್ಲ ಅದೆಲ್ಲ ಟೈರ್, ಹಳೆ ಟೈರ್ ಹಾಕ್ಸವನೆ, $1.5 ಲಕ್ಷ ಕೇಳ್ತಾವನೆ. ಇಲ್ಲ ಅಂದಮೇಲೆ ಈಗ DF ಹತ್ತಕ್ಕೆ ಹೋಗ್ತಾ ಇದ್ದೀನಿ. ಈಗ ಒಂದು 4 ಜನ ಬನ್ನಿ, ಅಲ್ಲೇ ಇನ್ನೊಂದು ಊಟ ಮಾಡ್ಕೊಂಡು ಸೀದಾ DF ಹೆಂಗೆ ನಡೀತಾ ಇತ್ತು ಲಂಚ ಅಂದರೆ. ಆ ಇಲಾಖೆ ಈ ಇಲಾಖೆ ಅಂತ ಅಲ್ಲ, ಎಲ್ಲ ಇಲಾಖೆ. ಆಮೇಲೆ ಯಾವ ಸರ್ಕಾರಿ ಆಸ್ಪತ್ರೆ ಅವಲ್ಲ ಸುಮ್ಮನೆ ಬಾಗಿಲು ಮುಚ್ಚಿಸ್ಬಿಡಿ. ಯಾಕಿರ್ಬೇಕು ಅವು? ಕರ್ನಾಟಕದಲ್ಲಿ ಸರ್ಕಾರ ನಮ್ಮ ಕೈಲಿ ನಡೆಸೋಕ್ಕಾಗ್ತಾ ಇಲ್ಲ. ಇದನ್ನೆಲ್ಲ ಸರ್ಕಾರಕ್ಕೆ, ಇದು ಖಾಸಗಿಯರಿಗೆ ಇದು ಮಾಡ್ತೀವಿ ಅಂತಲ್ಲಿ ಏನು ಹೇಳ್ತಾರೆ? ಈ KSRT ಪ್ರೈವೇಟ್ ಬಸ್ನ ಇದು ಮಾಡಿದ್ರಲ್ಲ, ಹಂಗೆ ಈ ಆಸ್ಪತ್ರೆ ಇವೆಲ್ಲ PSCಗಳು, ಸಮುದಾಯ ಆಸ್ಪತ್ರೆ ಅವೆಲ್ಲ ಅತ್ಲೇ ಮಾಡಿಬಿಡೈತೆ. ಇನ್ನೂ ಒಳ್ಳೆಯದೇ ಪಾಪ. ಒಬ್ಬ ಗುಂಡೂರಾವ್ ಬಗ್ಗೆ ನಮಗೆ ಗೌರವ ಇದೆ, ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಆದರೆ ಇಲ್ಲಿ ಆಮೇಲೆ ಅವರೆಲ್ಲ ಎಂಥವು ಹಾಸ್ಪಿಟ್ಲಿಗೆ ಇದು ಮಾಡ್ತಾರಲ್ಲ, ಒಂದೊಂದು ಹಾಸ್ಪಿಟ್ಲಲ್ಲಿ 15 ಜನ ಅವರೇ, ಕೆಲಸನೇ ಇಲ್ಲ ಅಲ್ಲಿ ಅವ್ರಿಗೆ. ಗಾರ್ಡನರ್ ಅಂತ 4 ಜನ ತಗೊಂಡವ್ರೆ ಸರ್. ಬರೀ ಇವನಿಗೆ ದುಡ್ಡು ಬರ್ತಾವೆ. ಎಂಥರಪ್ಪ ಅವನು ಏಜೆನ್ಸಿಗೆ. ಇಷ್ಟೈತೆ. ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ಹೊಂದಿಸಿ ನಿಮಗೆಲ್ಲ ಒಳ್ಳೇದಾಗಲಿ ಸರ್. ಊಟ ಆಯಿತು ಏನೋ ನೋಡ್ರಿ. ಅದ್ರ ಬಗ್ಗೆ ನಾನು ನಾಡದ್ದು ನಮ್ಮ ಕಮಿಟಿ ಮುಂದೆ ಸೆಕ್ರೆಟ್ರಿ ಕರಿತಾ ಇದ್ದೀನಿ. ಹಿಂದೆ 50 ಕೋಟಿ ರೂಪಾಯಿನ ಆಸ್ಪತ್ರೆ ಇತ್ತಲ್ಲ, ಕಟ್ಟಿದ್ದ ಉದ್ದೇಶನೇ ನಾನು ಹಾರ್ಟಿಂದ ಮಾಡಬೇಕು ಅಂತ ನಾನು ಹಿಂದಿಂದ ಹೇಳ್ತಾ ಇದ್ದೀನಿ. ನಮ್ಮ ಮಂಜಣ್ಣವ್ರು ಹಿಡಿದು ಇನ್ನೊಂದು 200 ಕೋಟಿ ಕೊಟ್ಟು ಒಂದು ಹಾರ್ಟ್ ಸೆಂಟ್ರಿಗೆ ಮಾಡಬೇಕು ಅಂತ ಇತ್ತು ನನಗೆ. ಏನು ಮಾಡ್ತೀರಿ, ಸರ್ಕಾರ ಹೋಯ್ತು. ಮುಂದ್ಗಡೆ ಎಲ್ಲ ಬಿಲ್ಡಿಂಗ್ ಮಾಡಿಸಿದ್ದೀನಿ. ನಾವು ಕೆಲಸ ಮಾಡಿಸೋದು, ಅವ್ರು ಬರೋದು, ಟೇಪ್ ಕಟ್ ಮಾಡಿ ಉದ್ಘಾಟನೆ ಮಾಡೋದು. ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳೋದು, ಕೂತ್ಕೊಳ್ಳಿ. ಎಲ್ಲ ಪಾಪ ರಾಜಣ್ಣ ಪಾಪ ಎಲ್ಲ ಒಳ್ಳೆಯರವ್ರೆ. ಅಲ್ಲಿ ಯಾರು ಸರಿಯಾದ ರೀತಿ ಡಾಕ್ಟ್ರುಗಳು ಅವ್ರಿಗೆ ಸಂಧಿಸ್ತವ್ರೋ ಇಲ್ವೋ ಗೊತ್ತಿಲ್ಲ ನನಗೆ. ಅಲ್ಲ ಬ್ರದರ್, ನಾನು ಹೇಳೋದು ಒಪ್ಪಿಗೆ ತಿನ್ನೋಣ. ಅದನ್ನು ಹಾರ್ಟ್ ಸ್ಪೆಷಲಿಸ್ಟ್ ಹಾಕಬೇಕು, ಜೊತೆಗೆ ಅದು ಹೇಳೋಣ. ಅದ್ರ ಕೂತ್ಕೊಂಡು ನಾನು ನಾಡಿದ್ದು ನಮ್ಮ ಕಮಿಟಿ ಮುಂದೆ ಅದೇ ರೇ ಅಲ್ಲಿ ಓದಿ 8 ಲಕ್ಷ 10 ಲಕ್ಷ ಬರೀ ಮುಟ್ಟು ನೋಡಿದ್ರೆ 2 ಲಕ್ಷ 3 ಲಕ್ಷ ಮೈಸೂರು ಇದಕ್ಕೆಲ್ಲ ಹೋಗಿ. ಅದನ್ನು ದಯಮಾಡಿ ಅದನ್ನು ನಾನು ಹಾರ್ಟಿಂದು ಸೀರಿಯಸ್ ಆಗಿ ತಗೋತೀನಿ. ನೆನ್ನೆ ಓದಿ ನಾನು ಅದು ಸೀರಿಯಸ್ ಆಗಿ ತಗೋತೀನಿ. ನಾಡಿದ್ದು ಅಂಥ ಸನ್ನಿವೇಶ ಬಂದರೆ ನಾವೆಲ್ಲ ಹಾಸ್ಪಿಟ್ಲಲ್ಲೇ ಹೋಗಿ, ನಾವು 4 ಜನ MLAಗಳು ಹಾಸ್ಪಿಟ್ಲಿಗೆ ಬರ್ತೀವಿ, ನಿಮ್ಮನ್ನೂ ಕರ್ಕೊತೀವಿ. ಏನಾಗಬೇಕು ಅಂತ ಕೇಳಿ ಅಲ್ಲೇ ಕೂತ್ಕೊಂಡು. ಯಾಕ್ರಿ 1000 ಕೋಟಿ ಖರ್ಚು ಮಾಡಿ ದೇವೇಗೌಡರು ಒಂದು ಕನಸು ತಂದವ್ರೆ, ಯಾಕೆ ನೀವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಕಳಿಸ್ಬೇಕು? ಯಾಕೆ ಬೇಕಿಲ್ಲ? ಹಂಗಾರೆ ಎಲ್ಲ PG ಸ್ಟೂಡೆಂಟ್ಸ್ ಎಲ್ಲ ಅವರೇ. ಹಂಗಾರೆ ಈ ಹಾಸ್ಪಿಟ್ಲಿಗಿಂತ ಅಲ್ಲಿ ಜೋರ ನೋಡ್ಬಿಡ್ತಾರೆ ಪ್ರೈವೇಟ್ನಲ್ಲಿ. ಇದೇ ಬೇರೆ ಮಿಷನ್ನು, ಅದೇ ಬೇರೆ ಮಿಷನ್ನ. ನಾಡಿದ್ದು ಒಂದು 2 ದಿನ ಬಿಟ್ಟು ಹಾಸ್ಪಿಟ್ಲಿಗೆ ಒಂದು ಜೊತೇಲಿ ಹೋಗೋಣ. ನಾವು ಹಿಂದೆ PG ಸೀಟೇ ಇರಲಿಲ್ಲ. ನಾವು ಹೋಗಿ ಕೂತ್ಕೊಂಡು ಮಾಡಿದ್ಮೇಲೆ ದೇವೇಗೌಡರು ಇಟ್ಕೊಂಡು PG ಸೀಟೆಲ್ಲ ಮಾಡಿಸ್ತಾಗ ನಾವು ಒಂದು 4-5 ದಿವಸದಲ್ಲೇ ಹೋಗೋಣ. 1-2 ದಿವಸ ಬಿಟ್ಟೆ ಕರೆಕ್ಟಾಗಿ ಅರ್ಜೆಂಟ್. ನಾನು ಹೆಲ್ತ್ ಸೆಕ್ರೆಟರಿಗೂ ಮಾತಾಡ್ತೇನೆ. ಅವರ ಮಿನಿಸ್ಟರ್ ಅಲ್ಲ, ನೀವು ಹೇಳೋದು 100 ಎಷ್ಟೋ ಕುಟುಂಬ ಆ ಹೆಣ್ಮಗು ಮೊನ್ನೆ ಸತ್ತೋಯ್ತಲ್ಲ, ಅದು ನೋಡೋಕ್ಕಾಗಲ್ಲ ಕಣ್ಣಿಂದ. ಆ ಕುಟುಂಬ ಹೆಂಗೆ ತಡೀತದೆ.